ವಾಲ್ಮೀಕಿ ಭವನ ವಿರೋಧಿಸಿದ್ದಕ್ಕೆ ಮನೆ ಮೇಲೆ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಕೈಯಲ್ಲಿ ಕಲ್ಲು ದೊಣ್ಣೆಯನ್ನ ಹಿಡಿದು ನುಗ್ಗಿದಂತಹ ಗುಂಪು ಸದಾಶಿವ ಭಜಂತ್ರಿ ಎಂಬುವರ ಮನೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಬಾಗಿಲು ಮುರಿದು ಒಳನುಗ್ಗಿದ್ದಂತಹ 10 ಮಂದಿ ಕಲ್ಲು ತೂರಾಟಕ್ಕೆ ಹೆದರಿ ಅಟ್ಟವನ್ನ ಏರಿ ಕುಳಿತಿದ್ದಂತಹ ಕುಟುಂಬಸ್ಥರು. ಬೈಲಹೊಂಗಲ ತಾಲೂಕಿನ ದೇಶನೂರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಅಶ್ಲೀಲವಾಗಿ ಬೈಯುತ್ತಾ ಕಲ್ಲು ತೂರಿದ್ದಾರೆ. 10 ಜನ ಕಲ್ಲನ್ನ ಎಸೆದು ಅಡುಗೆ ಕೋಣೆ ಮನೆ ಮಾಳಿಗೆಯನ್ನ ಧ್ವಂಸ ಮಾಡಿದ್ದಾರೆ. ಈ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಪುಡಿ ಪುಡಿಯಾಗಿದೆ. ಬೆಚ್ಚಿ ಬಿದ್ದಿದ್ದಾರೆ ಕುಟುಂಬಸ್ಥರು. ನಾಡಿನ ಸಮಸ್ತ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಗಿರೀಶ್ ಕುಮಾರ್ ನಾಯ್ಡು, ಆಮ್ ಆದ್ಮಿ ಪಾರ್ಟಿ ಕರ್ನಾಟಕ ರಾಜ್ಯ ಯುವ ಘಟಕ ಉಪಾಧ್ಯಕ್ಷರು ಹಾಗೂ ಗಿರೀಶ್ ಕುಮಾರ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು. ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಪುಡಿ ಪುಡಿ ಆಗಿದೆ. ಆ ರೀತಿಯಾಗಿ ದಾಂಧಲೆಯನ್ನ ನಡೆಸಿದ್ದಾರೆ. ಬಾಗಿಲನ್ನ ಮುರಿದು ಒಳನುಗ್ಗೋದಕ್ಕೆ ಒಂದಷ್ಟು ಮಂದಿ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಮತ್ತೆ ಈ ಜನಗಳಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಈ ಅಟ್ಟದ ಮೇಲೆ ಹೋಗಿ ಅಡಗಿ ಕೂತಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ಮನೆಯಲ್ಲಿದ್ದಂತಹ ವಸ್ತುಗಳು ಪುಡಿ ಪುಡಿಯಾಗಿ ಮನೆಯವರು ಕುಟುಂಬಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನಸ್ಸು ಹೆಚ್ಚೆ ಹಲ್ಲೆ ಮಾಡಿರುವಂತಹ ಘಟನೆ ಜರುಗಿದೆ. ಇನ್ನು ಗಲಾಟೆ ನಡೆದಂತಹ ಸ್ಥಳದಿಂದ ನಮ್ಮ ರಿಪೋರ್ಟರ್ ರಾಜೇಶ್ ಹೋಗಾರ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ವಾಲ್ಮೀಕಿ ಭವನ ನಿರ್ಮಾಣ ಸಂಬಂಧಪಟ್ಟಂತೆ ಏನು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಏನು ನಿನ್ನೆ ಗಲಾಟೆ ನಡೆತಕ್ಕಂಥದ್ದು ಏನು ಸದಾನಂದ ಭಜಂತ್ರಿಯವ್ರ ಮನೆ ಮೇಲೆ ಏನು ವಾಲ್ಮೀಕಿ ಸಮುದಾಯದ ಯುವಕರು ಬಂದು ಗಲಾಟೆ ಮಾಡಿ ಕಲ್ಲು ತೂರಾಟ ಮಾಡಿರ್ತಕ್ಕಂಥದ್ದು. ನಾವು ಇವತ್ತು ಈಗ ಸದ್ಯ ದೇಶನೂರು ಗ್ರಾಮದಲ್ಲಿದ್ದೀವಿ. ನಾವು ತೋರಿಸ್ತೀವಿ ನಿಮಗೆ ದೃಶ್ಯದಲ್ಲಿ ಏನು ನಿನ್ನೆ ಗಲಾಟೆ ಆಗಿತ್ತು. ಇದು ನಿಮಗೆ ಪುತ್ಥಳಿಯನ್ನು ತೋರಿಸ್ತೀವಿ. ಈ ಪುತ್ಥಳಿ ಪಕ್ಕದಲ್ಲೇ ವಾಲ್ಮೀಕಿ ಭವನ ನಿರ್ಮಾಣ ಮಾಡಬೇಕಂತೇಳಿ ವಾಲ್ಮೀಕಿ ಸಮುದಾಯ ತೀರ್ಮಾನವನ್ನು ಮಾಡಿತ್ತು. ಈ ಸಂಬಂಧಪಟ್ಟಂತೆ ಯುವಕರು ಬಂದು ಇಲ್ಲಿ ಸರ್ವೆ ಕೆಲಸವನ್ನು ಮಾಡಿದ್ರು. ಆ ಮಾಡುವಂಥ ಸಂದರ್ಭದಲ್ಲಿ ಏನಂತಂದರೆ ಸದಾನಂದ ಭಜಂತ್ರಿ ಅವರು ಈ ವಿಷಯವಾಗಿ ನೀವು ಬೇರೆ ಕಡೆ ನಿಮ್ಮ ಭವನವನ್ನು ಇದನ್ನು ಮಾಡ್ಕೊಳ್ಳಿ, ಈ ಓಣಿಯಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ, ಹಾಗಾಗಿ ಯಾಕೆ ಈ ಥರ ಮಾಡ್ತಾ ಇದ್ದಾರೆ, ಈ ಬಗ್ಗೆ ನೀವು ಯಾರಿಗಾದರೂ ಗಮನಕ್ಕೆ ತಂದಿರೋ ನಿಟ್ಟಿನಲ್ಲಿ ಅವರ ಜೊತೆಯನ್ನು ಮಾತಾಡ್ತಾರೆ. ನಂತರ ಅವರು ಏಕಾಏಕಿ ಮನೆ ಮೇಲೆ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡು ಅಲ್ಲಿಂದ ಈ ಮನೆ ಮೇಲೆ ಕಲ್ಲು ತೂರಾಟ ಮಾಡ್ತಕ್ಕಂಥದ್ದು. ನಾವು ಈಗ ಒಳಗಡೆ ಮನೆ ಮೇಲೆ ಕಲ್ಲು ತೂರಾಟದ ಮನೆ ಒಳಗಡೆ ಹೋಗ್ತೀವಿ. ಯಾವ ರೀತಿ ದೃಶ್ಯ ಇದನ್ನು ಕೂಡ ನಿಮಗೆ ತೋರಿಸ್ತೀವಿ. ಇದು ಸದಾನಂದ ಭಜಂತ್ರಿ ಅವರ ಮನೆ ಒಳಗಡೆ ಯಾವ ರೀತಿ ಮೇಲ್ಗಡೆಯಿಂದ ಕಲ್ಲು ಹಾಕಿ ಸಾಕಷ್ಟು ಒಳಗಡೆ ಅಪಾರ ಪ್ರಮಾಣದಲ್ಲಿ ಹಾನಿ ಮಾಡಿರ್ತಕ್ಕಂಥದ್ದು. ಒಳಗಡೆ ಕಟ್ಟಿಗೆ ಇರಬಹುದು, ಕಲ್ಲಿನಿಂದ ಯಾವ ವಸ್ತುಗಳು ಸಿಗುತ್ತವೆ ಆ ವಸ್ತುಗಳ ಮೂಲಕನೇ ಏನು ಸಾಕಷ್ಟು ರೀತಿಯಲ್ಲಿ ಮೇಲ್ಗಡೆಯಿಂದನೇ ಕಲ್ಲನ್ನು ಹಾಕಿ ಸಾಕಷ್ಟು ಹಾನಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಒಳಗಡೆ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ನಿಮಗೆ. ಸಾಕಷ್ಟು ಅಡುಗೆ ಕೋಣೆಯಲ್ಲೂ ಕೂಡ ಸಾಕಷ್ಟು ಹಾನಿ ಮಾಡಿದ್ದಾರೆ. ಮೇಲ್ಗಡೆ ಏನಿದೆ ಹಂಚಿನಿಂದ ಸಾಕಷ್ಟು ಪ್ರಮಾಣದಲ್ಲಿ ಕಲ್ಲನ್ನು ಎಸೆದು ಹಾನಿ ಮಾಡಿ ಸಾಕಷ್ಟು ಒಂದು ರೀತಿಯಲ್ಲಿ ಅವರಿಗೆ ತೊಂದರೆ ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ಈ ಏನಂತ ಸದಾನಂದ ಭಜಂತ್ರಿ ಕುಟುಂಬ ಸಾಕಷ್ಟು ಒಂದು ರೀತಿಯಲ್ಲಿ ಏನು ಬಹಳ ಅಂದರೆ ಅವರಿಗೆ ಒಂದು ರೀತಿ ತೊಂದರೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸದ್ಯ ನಮಗೆ ದೃಶ್ಯದಲ್ಲಿ ತೋರಿಸ ಯಾವ ರೀತಿ ಹಂಚಿನ ಮೇಲೆ ಭಾಗದಿಂದ ಕಲ್ಲನ್ನು ಎಸೆದು ಹಾನಿ ಮಾಡಿದ್ದಾರೆ. ಈಗ ಕುಟುಂಬ ಭಯಭೀತರಾಗಿದ್ದಾರೆ. ಸದ್ಯ ಈಗ ಅವರು ಒಂದು ಕೆಲವರಿಗೆ ಸಂಪೂರ್ಣವಾಗಿ ಗಾಯಕರು ಆಗಿರತಕ್ಕಂಥದ್ದು. ಹಾಗಾಗಿ ಈಗ ನಮ್ಮ ಜೊತೆ ಕುಟುಂಬದವರು ಒಬ್ಬರು ಸದಸ್ಯರಿದ್ದಾರೆ. ನಿನ್ನೆ ಘಟನೆ ಏನಾಗಿತ್ತು ಅನ್ನೋ ಕುರಿತಂತೆ ಅವ್ರನ್ನೂ ಕೂಡ ಮಾತಾಡಿಸ್ತೀವಿ ನಾವು. ಈಗ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಅಮ್ಮ, ನಿನ್ನೆ ಏನು ಘಟನೆ ಆಯಿತು, ಯಾವ ರೀತಿ ನಿಮ್ಮ ಮನೆಗೆ ಹಾನಿಯನ್ನು ಮಾಡಿದಾರ ಅಂತ? ನೀನ್ರಿ ಮಾದಲಿ ಮಾಡಾಕತ್ತೀರ್ರಿ, ಮಾದಲಿ ಮಾಡತ್ನ ಸಂಕ್ರಾಂತಿ ರೀ ಮಾದಲಿ ಮಾಡತ್ತೀರ್ರಿ. ಮಾಡತ್ನ್ಯಾಗ ಬಂದ್ರಿ ಅಲ್ಲಿ ಜಾಗನ ಮಾಪಿ ಮಾಡಾಕತ್ತೀರಂತ್ರಿ. ಇಲ್ಯಾಕ ನಮ್ಮ ಆ ಕಡೆ ಜಾಗ ಮಾಪಿ ಮಾಡಿ ಇಲ್ಲಿ ತಕ್ಕ ಅಂದ ಕೆಲಸ ಅಂದ ಇವ್ರು ಅಂದಾರ್ರಿ. ಅನ್ನುಗುಡ್ದ ಅಂದ ಕೆಲಸ ಇವ್ರ ಒಟ್ಟು ಕಲ್ಲು ತೊಗೊಂಡು ಬಡ್ದಾಟ ಮಾಡಿದಾರ್ರಿ. ಎಷ್ಟು ಮನೆಗೆ ನಿಮ್ದು ಎಷ್ಟು ಹಾನಿ ಆಗೈತಂತ್ರಿ? ಏನು ನೋಡ್ರಿ ಇಲ್ಲಿ ಈ ಪ್ರಮಾಣ ಕಲ್ಲು ಇಲ್ಲೆಲ್ಲ ತೂರಾಟ ಮಾಡಿ ಹಾನಿ ಮಾಡಿದಾರಂತ. ಅವ್ರು ಭಾಳ ಜನ ರೀ, ಇವ್ರು 4 ಜನ ಇದಾರ್ರಿ ಮನ್ಯಾಗ. 4 ಜನ ಅಷ್ಟೇ ಇದಾರ್ರಿ ಇವ್ರಿ. ಹ್ಞೂ ರೀ, ಅವ್ರು ಒಂದು 50-60 ಮಂದಿ ರೀ, ಇವ್ರು 4 ಜನ ಇದಾರ್ರಿ.
ಹೆಣ್ಮಕ್ಳು 3 ಮಂದಿ ರೀ, ಗಂಡು ಮಕ್ಳು 2 ಅದಾರ. ಅಲ್ಲಿ ಏನು ಮನೆ ಒಳಗೆ ಏನೇನು ಹಾನಿ ಆಗೈತೆ ಅಂತ ನೀವು ನೋಡ್ದಂಗೆ? ಇಲ್ರಿ ಮಾದಲಿ ಮಾಡಾಕತ್ತಿರ್ರಿ, ಮಾದಲಿ ಮಾಡತ್ನ್ಯಾಗನ ಒಳಗೆ ಬಂದಾರಿ, ಅವ್ರ ಕದ ಎಲ್ಲ ಮುರಿದಾರಿ, ಬಾಗ್ಲ ಮುರಿದಾರಿ, ಮ್ಯಾಗಿಂದ ಕಲ್ಲು ಹೋಗಿದ್ದಾರಿ. ಹ್ಞೂ ಯಾರು ನಿಮ್ಮವ್ರು ಯಾರಿಗಾರು ಏನು ಗಾಯಗಳು ಆಗಿದಾವ ಅಂತ ಏನು ಅಂತ? ಗಾಯ ಅದ ಏನಾಗಿಲ್ರಿ, ಒಟ್ಟು ಬಡದ್ದಾರಿ, ಪೇಟಾಗೈತ್ರಿ, ಸೆಳಿಲಿ ಅದಾಗೆ ಮತ್ತು ಸಣ್ಕಿಲಿ ಅದರ್ಲಿ ಇದ್ರಲ್ಲೇ ಬಡದ್ದಾರಿ. ಹ್ಞೂ ರೀ, ಇಲ್ಲಿ ಮೇಯ ಮತ್ತು ಕಾಲಿಗೆ ಒಟ್ಟು ಪೆಟ್ಟು ಹತ್ತೈತ್ರಿ. ಒಟ್ಟು ಪೊಲೀಸರು ಬಂದಿದ್ರಮ್ಮ ನೀವು ಗಲಾಟೆ ಆದಂಥ ಸಂದರ್ಭದಲ್ಲಿ ಪೊಲೀಸರು ಬಂದಾಗ ಏನಾದರೂ? ಅವ್ರು ಪೊಲೀಸರು ಬರೋದನ್ನ ಗಲಾಟೆ ಮಾಡಿದಾರ್ರಿ. ಬಂದ ಬಳಕ್ರಿ ಅವ್ರ ಪೊಲೀಸರುಗಳ ಅವ್ರ ಬಿಡ್ಸಾಕತ್ತಾರಿ, ಬಿಡಿಸ್ಕೊಡ್ದ ಮೇಡಮ್ಗೆ ಒಂದು ಕಲ್ಲು ಹೋಗಿದ್ದಾರ್ರಿ. ಹೋಗದ ಈ ಕಡೆ ಎಲ್ಲರೂ ಮುಂದೆ ನಿಂತಾರ್ರಿ, ಹಿಂದೆ ಬಂದು ಅವ್ರೆಲ್ಲರೂ ಕಲ್ಲು ಹೋಗಿದ್ದಾರ್ರಿ. ಹಿಂದಿಂದ ಮುಂದೆ ಪೊಲೀಸರ ಸರ್ಗಳು ಬಂದಾರ್ರಿ, ಹಿಂದಿಂದ ಕಲ್ಲು ಹೋಗಿದ್ದಾರ್ರಿ. ಈಗ ಭಾಳ ಮನೆಗಳು ಹಾನಿ ಆಗೈತಿ, ಏನು ಹೇಳ್ತೀರಂತ? ಭಾಳ ಇಷ್ಟೆಲ್ಲ ಹಾನಿ ಮಾಡಿ ಹೋಗಿದ್ದಾರೆ ಅಂದ್ರೆ ರೀ ಅವನು ಅದ್ರ ನಾಯಿಂದ ಒಂದು ಇದನ್ನ ಮಾಡ್ಬೇಕಲ್ರಿ, ಅನುಕೂಲ ಮಾಡ್ಬೇಕಲ್ರಿ. ಮತ್ತೆ ಯಾಕೆ ಹಿಂಗಂತ ಕೇಳ್ಬೇಕಲ್ರಿ, ನಮಗೂ ಗೊತ್ತಾಗಲ್ರಿ ಅಂತ. ಇದು ಕುಟುಂಬಸ್ಥರ ಮಾತು. ಸಾಕಷ್ಟು ಮನೆಯನ್ನು ಹಾನಿ ಮಾಡಿದ್ದಾರೆ, ನಮಗೆ ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ನಮಗೆ ನ್ಯಾಯ ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈಗ ಪೊಲೀಸರ ಮೊರೆಯನ್ನು ಹೋಗಿದ್ದಾವೆ ಅಂತ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಸ್ಥಳ ಪರಿಶೀಲನೆ ಮತ್ತು ವಿಚಾರಣೆ ಲೋಕಲ್ ಲೀಡರ್ಸ್ ಜೊತೆ ಮಾತಾಡಿ ಏನು ನಡೀತಾ ಇದೆ, ಏನಕ್ಕಾಗಿದೆ ಅಂದರೆ ವಿಚಾರಣೆ ನಡೀತಾ ಇದೆ. ಸೊ ಕಂಪ್ಲೇಂಟ್ ತೊಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಮನೆ ಮೇಲೆ ಕಲ್ತುರಾಟ ಆಗಿರೋದು ಕಂಡು ಬಂದಿದೆ. ಸೊ ಅದ್ರ ಬಗ್ಗೆ ಯಾರ್ಯಾರು ತೂರಾಟ ಮಾಡಿದ್ದಾರೆ ಅದ್ರ ಬಗ್ಗೆ ವಿಚಾರಣೆ ನಡೆಸ್ತಾ ಇದ್ವಿ. ಮತ್ತು ವಿಡಿಯೋ ಯಾವುದಿದೆ ಅದೆಲ್ಲ ಪರಿಶೀಲನೆ ಮಾಡ್ತಾ ಇದ್ವಿ. ಸೊ ಅದ್ರ ಬಗ್ಗೆ ಯಾರು ಕಲ್ತುರಾಟ ಮಾಡಿದ್ದಾರೆ, ಹೆಂಗೆ ಕಲ್ತುರಾಟ ಮಾಡಿದ್ದಾರೆ ಅಂದರೆ ವಿಡಿಯೋ ಪರಿಶೀಲನೆ ಮಾಡ್ತೀವಿ. ಸೊ ಅದಾದಮೇಲೆ ಯಾರ್ಯಾರು ಮಾಡಿದ್ದಾರೆ ಅಂದರೆ ಹೇಳ್ತೀವಿ. ಈಗ ಹೆಂಗಿದೆ ಸರ್ ಪರಿಸ್ಥಿತಿ? ಬೇಕಾದಷ್ಟು ಪೊಲೀಸ್ ಇದೆ, ಇನ್ನೂ ಬರ್ತಾ ಇದ್ದಾರೆ. 1000ಕ್ಕಿಂತ ಜಾಸ್ತಿ ನಂಬರ್ ನಾವಿದ್ದೀವಿ.